ನಿನ್ನೆ ಕರ್ನಾಟಕದ ಜಿಯೋಗ್ರಫಿಯನ್ನು ಓದುವಂಥ ಸಂದರ್ಭದಲ್ಲಿ ಯಾವ ಥರ ಅದನ್ನು ನಾವು ಮನನ ಮಾಡ್ಕೋಬೇಕು ಮತ್ತು ನೋಟ್ಸ್ ಮಾಡ್ಕೋಬೇಕು ಅಂತೇಳಿ ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದೆ. ಕರ್ನಾಟಕ ಜಿಯೋಗ್ರಫಿಯ ಮೇಲೆ 5 ಪ್ರಶ್ನೆಗಳು, ಆದರೆ ಇನ್ನು ಇಂಡಿಯನ್ ಜಿಯೋಗ್ರಫಿಯ ಮೇಲೆ 4 ಪ್ರಶ್ನೆಗಳು. ಹಾಗಾದರೆ ಭಾರತದ ಭೂಗೋಳಶಾಸ್ತ್ರದ ಮೇಲೆ ಯಾವ ಚಾಪ್ಟರ್ಗಳಲ್ಲಿ ಹೈಯೆಸ್ಟ್ ಪ್ರಶ್ನೆಗಳನ್ನು ಕೇಳಿದ್ದು ಇಲ್ಲಿಯವರೆಗೆ? ಸಾಂಪ್ರದಾಯಿಕ ಜಿಕೆ ಓದುವಂಥ ಸಮಯದಲ್ಲಿ ಭಾರತದ ಭೂಗೋಳಶಾಸ್ತ್ರದ 1ನೇ ಅಧ್ಯಾಯವನ್ನು ನಾವು ಗಮನಿಸಿದಾಗ ನಮ್ಮ ಭಾರತ ಭೂಮಿಯ ಮೇಲೆ ಎಲ್ಲಿದೆ ಅನ್ನುವಂಥ ವಿಚಾರವನ್ನು ನಾವು ನೋಡಲೇಬೇಕು. ಭಾರತ ಭೂಮಿಯ ಮೇಲೆ ಯಾವ ಭಾಗದಲ್ಲಿದೆ? ಭಾರತ ಭೂಮಿಯ ಮೇಲೆ ಯಾವ ಭಾಗದಲ್ಲಿದೆ ಅಂದರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಕಂಡುಬರ್ತದೆ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಭಾರತ ದೇಶ ಇದ್ದು ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂದರೆ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯದಲ್ಲಿ ಭಾರತ ಕಂಡುಬರುತ್ತದೆ. ಭಾರತ ದೇಶವನ್ನು ಇಂಡಿಯಾ ಅಂತ ಕರೆದವರು ಯಾರು? ಭಾರತವನ್ನು ಇಂಡಿಯಾ ಎಂದು ಕರೆದವರು ಯಾರು ಅಂತಂದರೆ ಭಾರತವನ್ನು ಇಂಡಿಯಾ ಎಂದು ಕರೆದವರು ಗ್ರೀಕರು. ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದವರು ಯಾರು? ಭಾರತವನ್ನು ಹಿಂದೂಸ್ತಾನ್ ಅಂತ ಕರೆದವರು ಫರ್ಷಿಯನ್ನರು. ಭಾರತವನ್ನು ಹಿಂದೂಸ್ತಾನ್ ಅಂತ ಕರೀತಾರೆ. ಇಂಡಿಯಾ ಎಂದು ಕರೆದವರು ಗ್ರೀಕರಾದರೆ ಹಿಂದೂಸ್ತಾನ್ ಅಂತ ಕರೆದವರು ಯಾರಂದರೆ ಪರ್ಷಿಯನ್ನರು. ವೆರಿ ವೆರಿ ಇಂಪಾರ್ಟೆಂಟ್. ಇಂಥ ಒಂದು ಭಾರತ ದೇಶ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನೋಡಿ, ಇಂಡಿಯಾ ಅಂತ ಕರೆದವರು ಗ್ರೀಕ್ ಆದರೆ ಹಿಂದೂಸ್ತಾನ್ ಅಂತ ಕರೆದವರು ಪರ್ಷಿಯನ್ನರು. ಭಾರತ ಯಾವ್ಯಾವ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ ಅಂತಂದರೆ ಭಾರತ ದೇಶ 8.4 ಉತ್ತರ ಅಕ್ಷಾಂಶದಿಂದ 37.6 ಉತ್ತರ ಅಕ್ಷಾಂಶಗಳ ಮಧ್ಯೆ ಹಂಚಿಕೆಯಾಗಿದೆ. ಇವೆರಡರ ಮಧ್ಯದಲ್ಲಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಹಂಚಿಕೆಯಾಗಿದೆ. 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಯಾವ್ಯಾವ ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂದರೆ ಸುಮಾರು 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಆ 8 ರಾಜ್ಯಗಳು ಯಾವಂದರೆ ನಂಬರ್ 1 ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ, ಮಿಜೋರಾಂ. 8 ರಾಜ್ಯಗಳ ಮೇಲೆ ಹಾದು ಹೋಗಿದೆ. ಹಾಗಾದರೆ 23 ಉತ್ತರಾಕ್ಷಾಂಶ ಭಾರತದ 8 ರಾಜ್ಯಗಳ ಮೇಲೆ ಹಾದು ಹೋದರೆ ಏಷ್ಯಾ ಖಂಡದ ಟೋಟಲ್ ಎಷ್ಟು ರಾಜ್ಯಗಳು ಅಂತಂದರೆ ಏಷ್ಯಾ ಖಂಡದ ಎಷ್ಟು ದೇಶಗಳು ಅಂತಂದರೆ ಏಷ್ಯಾ ಖಂಡದ 8 ದೇಶಗಳ ಮೇಲೆ ಹಾದು ಹೋಗಿದೆ. ಆ ದೇಶಗಳು OBMTC ಬಸ್. ಈ ಥರ ಟ್ರಿಕ್ಕನ್ನು ಯೂಸ್ ಮಾಡ್ಕೊಳ್ಳಿ. OBMTC ಬಸ್ ಓಮನ್, ಬಾಂಗ್ಲಾ, ಮಯನ್ಮಾರ್, ಥೈಲ್ಯಾಂಡ್, ಚೀನಾ, ಭಾರತ, UAE ಮತ್ತು ಸೌದಿ ಅರೇಬಿಯಾ. ಇದು ಥೈಲ್ಯಾಂಡ್ ಅಲ್ಲ, ತೈವಾನ್. ನೋಡಿ, ತೈವಾನ್. OBMTC ಬಸ್. ಸ್ನೇಹಿತರೆ, ಇಂಡಿಯನ್ ಜಿಯೋಗ್ರಫಿಯಲ್ಲಿ 1ನೇ ಚಾಪ್ಟರ್ದಲ್ಲಿ ಭಾರತದ ವಿಸ್ತೀರ್ಣ ಏನಿದೆ, ಎಷ್ಟು ದೇಶಗಳೊಂದಿಗೆ ಭಾರತ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ, ಎಷ್ಟು ದೇಶಗಳೊಂದಿಗೆ ಭಾರತ ತನ್ನ ಜಲಗಡಿಯನ್ನು ಹಂಚಿಕೊಂಡಿದೆ, ಈ ಥರ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಭಾರತ ದೇಶ ಸುಮಾರು 7 ದೇಶಗಳೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ, 7 ದೇಶಗಳೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿದೆ. ಭೂಗಡಿ ಮತ್ತು ಜಲಗಡಿ ಎರಡನ್ನು ಹಂಚಿಕೊಂಡಂಥ ದೇಶಗಳ ಸಂಖ್ಯೆ 3. ಇವುಗಳನ್ನೆಲ್ಲ ಓದ್ಕೊಡ್ರಿ. ಅತಿ ಹೆಚ್ಚು. ಹಾಗಾದರೆ 3 ದೇಶಗಳು ಯಾವುವು? 3 ದೇಶಗಳು ಯಾವುವಂದರೆ ಒಂದು ಪಾಕಿಸ್ತಾನ್, 2 ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್. ಈ 3 ದೇಶಗಳದವಲ್ಲ, ಈ 3 ದೇಶಗಳ ವಿಶೇಷ ಏನಂದರೆ ಜಲಗಡಿ ಮತ್ತು ಭೂಗಡಿ ಎರಡನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳು. ಒಂದು ಕಡೆ ಜಲಗಡಿನೂ ಹಂಚಿಕೊಂಡವ, ಭೂಗಡಿನೂ ಹಂಚಿಕೊಂಡವ. ಇನ್ನು ಸಪ್ರೇಟಾಗಿ ಬರೀ ಭೂಗಡಿ ಹಂಚಿಕೊಂಡಂಥ ದೇಶಗಳು ಚೀನಾ ಮತ್ತು ಭೂತಾನ್, ಅಫ್ಘಾನಿಸ್ತಾನ್,
ಅಫ್ಘಾನಿಸ್ತಾನ್ ಮತ್ತು ನೇಪಾಳ್. ನೋಡಿ, ಚೀನಾ, ಭೂತಾನ್, ಅಫ್ಘಾನಿಸ್ತಾನ್, ನೇಪಾಳ್, ಪಾಕಿಸ್ತಾನ್, ಬಾಂಗ್ಲಾ, ಮಯನ್ಮಾರ್ ಟೋಟಲ್ 7 ದೇಶಗಳು ಭೂಗಡಿ ಹಂಚಿಕೊಂಡವ. ಅದರಲ್ಲಿ 3 ದೇಶಗಳು ಜಲಗಡಿ ಮತ್ತು ಭೂಗಡಿ ಎರಡನ್ನೂ ಹಂಚಿಕೊಂಡವ ಅಂತ ಹೇಳಿದೆ. ಇನ್ನು ಜಲಗಡಿಯನ್ನು ಹಂಚಿಕೊಂಡಿರ್ತಕ್ಕಂಥ ದೇಶಗಳಲ್ಲಿ ಒಂದು ಮಾಲ್ಡೀವ್ಸ್ ಮತ್ತು ಥೈಲ್ಯಾಂಡ್, ಇಂಡೋನೇಷಿಯಾ, ಥೈಲ್ಯಾಂಡ್, ಮಾಲ್ಡೀವ್ಸ್, ಮಯನ್ಮಾರ್, ಬಾಂಗ್ಲಾ, ಪಾಕಿಸ್ತಾನ್ ಇವು ಜಲಗಡಿನೂ ಹಂಚಿಕೊಂಡವ, ಇವು ಭೂಗಡಿನೂ ಹಂಚಿಕೊಂಡವು. ಜಲಗಡಿ ಭೂಗಡಿ ಎರಡನ್ನು ಹಂಚಿಕೊಂಡಂಥ ದೇಶಗಳು ಪಾಕಿಸ್ತಾನ್, ಬಾಂಗ್ಲಾದೇಶ್, ಮಯನ್ಮಾರ್. ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದ್ದಾನೆ. ಭಾರತದಿಂದ ಮಾಲ್ಡೀವ್ಸನ್ನು ಬೇರ್ಪಡಿಸುವಂಥ ಚಾನಲ್ ಯಾವುದಂತ ಕೇಳಿದ್ದಾನೆ. ಯಾವ ಚಾನಲ್? 8 ಡಿಗ್ರಿ ಚಾನಲ್. ಸ್ವಲ್ಪ ಇದು ಇಂಡಿಯನ್ ಜಿಯೋಗ್ರಫಿ ಓದುವಂಥ ಸಮಯದಲ್ಲಿ ಸಾಕಷ್ಟು ನೀವು ಅವಧಾನವನ್ನು ಕೇಂದ್ರೀಕರಿಸಿ ಅವುಗಳ ನೀಟಾಗಿ ಪರ್ಫೆಕ್ಟಾಗಿ ಓದುವಂಥ ಪ್ರಯತ್ನವನ್ನು ಮಾಡಿದಿರಿ ಅಂತಂದರೆ ಎಲ್ಲಿ ಮಾರ್ಕ್ಸ್ ಕೂಡ ಮಿಸ್ ಆಗಲ್ಲ. ಚಾನಲ್ಗಳ ಮೇಲೆ ಕ್ವಶನ್ ಕೇಳ್ತಾನೆ. ಈಗ 8 ಡಿಗ್ರಿ ಚಾನಲ್, 9 ಡಿಗ್ರಿ ಚಾನಲ್, 10 ಡಿಗ್ರಿ ಚಾನಲ್ ಹೇಳಿ. 8 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಯಾವ ದೇಶಗಳನ್ನು ಏನನ್ನು ಬೇರ್ಪಡಿಸ್ತದೆ? ಲಕ್ಷದ್ವೀಪ ಮತ್ತು ಮಿನಿಕಾಯನ್ನು ಬೇರ್ಪಡಿಸ್ತದೆ. ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸ್ತದೆ. ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್. ಹಾಗಾದ್ರೆ 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯನ್ನು ಬೇರ್ಪಡಿಸ್ತದೆ. ಇನ್ನು 10 ಡಿಗ್ರಿ ಚಾನಲ್ ಉತ್ತರ ಅಂಡೋಮಾನ್ ಮತ್ತು ನಿಕೋಬಾರ್ಗಳನ್ನು ಬೇರ್ಪಡಿಸ್ತದೆ. 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರ್. ಡೆಕ್ಕನ್ ಪ್ಯಾಸೇಜ್ ಇದು ಏನನ್ನು ಬೇರ್ಪಡಿಸ್ತದೆ ಅಂದರೆ ದಕ್ಷಿಣ ಅಂಡೋಮಾನ್ ಮತ್ತು ಚಿಕ್ಕ ಅಂಡೋಮಾನ್ಗಳನ್ನು ಬೇರ್ಪಡಿಸ್ತದೆ. ಚಿಕ್ಕ ಅಂಡೋಮಾನ್. ಈ ಡೆಕ್ಕನ್ ಪ್ಯಾಸೇಜ್ ಅನ್ನೋದು ದಕ್ಷಿಣ ಅಂಡೋಮಾನ್ ಮತ್ತು ಚಿಕ್ಕ ಅಂಡೋಮಾನ್ಗಳನ್ನು ಬೇರ್ಪಡಿಸ್ತದೆ. 10 ಡಿಗ್ರಿ ಚಾನಲ್ ಅಂಡೋಮಾನ್ ಮತ್ತು ನಿಕೋಬಾರವನ್ನು ಬೇರ್ಪಡಿಸ್ತದೆ. 9 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಿನಿಕಾಯನ್ನು ಬೇರ್ಪಡಿಸ್ತದೆ. 8 ಡಿಗ್ರಿ ಚಾನಲ್ ಲಕ್ಷದ್ವೀಪ ಮತ್ತು ಮಾಲ್ಡೀವ್ಸ್ಗಳನ್ನು ಬೇರ್ಪಡಿಸ್ತದೆ. ಭಾರತ ದೇಶದಲ್ಲಿ ಪ್ರಸ್ತುತ ರಾಜ್ಯಗಳ ಸಂಖ್ಯೆ ಎಷ್ಟು? ನಮ್ಮ ದೇಶದಲ್ಲಿ ಪ್ರಸ್ತುತ ರಾಜ್ಯಗಳನ್ನು ತೆಗೆದುಕೊಂಡಾಗ ಪ್ರೆಸೆಂಟ್ ಭಾರತ ದೇಶದಲ್ಲಿ 28 ರಾಜ್ಯಗಳದಾವೆ. ಕರೆಕ್ಟಾ? 8 ಕೇಂದ್ರಾಡಳಿತ ಪ್ರದೇಶಗಳದಾವೆ. ಒಂದು ದೆಹಲಿಯನ್ನು 1992 ಫೆಬ್ರವರಿ 2ರಂದು ಸಂವಿಧಾನದ 69ನೇ ತಿದ್ದುಪಡಿಯ ಮೂಲಕ ದೆಹಲಿಯನ್ನು ಭಾರತದ ರಾಜಧಾನಿ ಎಂದು ಘೋಷಣೆ ಮಾಡಲಾಗಿದೆ. ದೆಹಲಿಯನ್ನು ಸಂವಿಧಾನದ 69ನೇ ತಿದ್ದುಪಡಿ 1992ರಲ್ಲಿ ದೆಹಲಿ ದೇಶದ ರಾಜಧಾನಿ ಎಂದು ಘೋಷಣೆ ಮಾಡಲಾಗಿದೆ. ಪ್ರಸ್ತುತ ಭಾರತ ದೇಶದಲ್ಲಿ 28 ರಾಜ್ಯಗಳದಾವೆ, 8 ಕೇಂದ್ರಾಡಳಿತ ಪ್ರದೇಶಗಳದಾವೆ. ಆ್ಯಕ್ಚುಲಿ 29 ರಾಜ್ಯಗಳಿದ್ದು 2019ರಲ್ಲಿ ಯಾವಾಗ ಆಗಸ್ಟ್ 5ರಂದು ಜಮ್ಮು ಮತ್ತು ಕಾಶ್ಮೀರವನ್ನು ಇಬ್ಬಾಗ ಮಾಡಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂಥೇಳಿ ಕೇಂದ್ರಾಡಳಿತ ಪ್ರದೇಶಗಳನ್ನು ಮಾಡಿದರು. ಆ ಸಮಯದಲ್ಲಿ 29 ರಾಜ್ಯಗಳಿದ್ದು 28 ರಾಜ್ಯಗಳಾದವು. ಆ 8 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 4 ಕೇಂದ್ರಾಡಳಿತ ಪ್ರದೇಶಗಳು ಜಲಗಡಿಯನ್ನು ಹಂಚಿಕೊಂಡಿವೆ, 4 ಕೇಂದ್ರಾಡಳಿತ ಪ್ರದೇಶಗಳು ಭೂಗಡಿಯನ್ನು ಹಂಚಿಕೊಂಡವು. 28 ರಾಜ್ಯಗಳಲ್ಲಿ ದೇಶದ ಅತಿ ದೊಡ್ಡ ರಾಜ್ಯ ಅಂದರೆ ರಾಜಸ್ಥಾನ್. 342,239 3,42,239 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ. ರಾಜಸ್ಥಾನ ದೇಶದಲ್ಲಿ ವಿಸ್ತೀರ್ಣದಲ್ಲಿ ಅತ್ಯಂತ ದೊಡ್ಡ ರಾಜ್ಯ. ಆದರೆ ಅತಿ ಚಿಕ್ಕ ರಾಜ್ಯ ಯಾವುದಂದ್ರೆ ಗೋವಾ.
ಗೋವಾದ ವಿಸ್ತೀರ್ಣ 3702 ಚದರ ಕಿಲೋಮೀಟರ್ ಇದೆ. ಅತ್ಯಂತ ಚಿಕ್ಕ ರಾಜ್ಯ ಅಂದ್ರೆ ಗೋವಾ, ಅತ್ಯಂತ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ. ದೇಶದ ಅತಿ ದೊಡ್ಡ ರಾಜ್ಯ ಅಂದ್ರೆ ರಾಜಸ್ಥಾನ, ಅತ್ಯಂತ ಚಿಕ್ಕ ರಾಜ್ಯ ಅಂದ್ರೆ ಗೋವಾ. ಇವೆರಡರ ಮೇಲೆ ಕ್ವಶನ್ ಆಗಿವೆ ಭಾಳ ಸರಿ. ಅನುಕ್ರಮವಾಗಿ ನೆನಪಿಡ್ರಿ, ಅತ್ಯಂತ ದೊಡ್ಡ ರಾಜ್ಯಗಳು ಅಂದ್ರೆ ರಾಜಸ್ಥಾನ, ಎರಡನೇ ರಾಜ್ಯ ಅಂದ್ರೆ ಮಧ್ಯಪ್ರದೇಶ, ಮೂರನೇ ರಾಜ್ಯ ಅಂದ್ರೆ ಮಹಾರಾಷ್ಟ್ರ. ರಾಜಸ್ಥಾನ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್ ಅತಿ ದೊಡ್ಡ ರಾಜ್ಯಗಳು. ಚಿಕ್ಕ ರಾಜ್ಯಗಳು ಮೊನ್ನೆ ಹೇಳಿ ನಿಮಗೆ GST, ಗೋವಾ, ಸಿಕ್ಕಿಂ, ತ್ರಿಪುರ. ಒಂದನೇ ಚಾಪ್ಟರ್ದಲ್ಲಿ ನನ್ನ ಪ್ರಕಾರ 2ರಿಂದ 3 ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಇದೆ. ಭಾರತದ ವಿಸ್ತೀರ್ಣದ ಮೇಲೆ ಕೇಳಬಹುದು, ಅಥವಾ ಭಾರತದ ಜನಸಂಖ್ಯೆಯ ಮೇಲೆ ಕೇಳಬಹುದು, ವಿವಾದಾತ್ಮಕವಾಗಿರುವಂಥ ಕೆಲವು ಗಡಿರೇಖೆಗಳ ಮೇಲೆ ಕೇಳ್ತಾನೆ. ಭಾರತ ಹಾಗೂ ಪಾಕಿಸ್ತಾನಗಳ ಮಧ್ಯೆ ಕಂಡುಬರುವ ಗಡಿರೇಖೆ ಹೆಸರು ಸರ್ ಸೆರಿಸ್ ರ್ಯಾಡ್ಕ್ಲಿಫ್ ಗಡಿರೇಖೆ. ಭಾರತ ಹಾಗೂ ಚೀನಾ ದೇಶಗಳ ಮಧ್ಯೆ ಕಂಡುಬರುವಂಥ ಗಡಿರೇಖೆ ಮ್ಯಾಕ್ ಮೋಹನ್ ಗಡಿರೇಖೆ. ಭಾರತ ಮತ್ತು ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡುಬರುವಂಥ ಗಡಿರೇಖೆ ಡುರೆಂಡ್ ಗಡಿರೇಖೆ. ಭಾರತ ಮತ್ತು ಪಾಕಿಸ್ತಾನ್, ಭಾರತ ಪಾಕಿಸ್ತಾನ್, ಭಾರತ ಮತ್ತು ಚೀನಾ, ಭಾರತ ಮತ್ತು ಚೀನಾ, ಭಾರತ ಮತ್ತು ಅಫ್ಘಾನಿಸ್ತಾನ. ಭಾರತ ಪಾಕಿಸ್ತಾನಗಳ ಮಧ್ಯೆ ಕಂಡುಬರುವಂಥ ಗಡಿರೇಖೆ ಹೆಸರೇನು ಅಂದ್ರೆ ರ್ಯಾಡ್ಕ್ಲಿಫ್ ಗಡಿರೇಖೆ ನೋಡಿ, ರ್ಯಾಡ್ಕ್ಲಿಫ್. ಭಾರತ ಚೀನಾ ದೇಶಗಳ ಮಧ್ಯೆ ಮ್ಯಾಕ್ ಮೋಹನ್, ಮ್ಯಾಕ್ ಮೋಹನ್ ಗಡಿರೇಖೆ. ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ಡುರೆಂಡ್ ಗಡಿರೇಖೆ. ಇವು ವಿಶೇಷವಾಗಿರುವಂಥ ಗಡಿರೇಖೆಗಳು. ಭಾರತ ಪಾಕಿಸ್ತಾನಗಳ ಮಧ್ಯೆ, ಭಾರತ ಚೀನಾಗಳ ಮಧ್ಯೆ, ಭಾರತ ಅಫ್ಘಾನಿಸ್ತಾನಗಳ ಮಧ್ಯೆ ಕಂಡುಬರುವಂಥ ಪ್ರಮುಖವಾಗಿರುವ ಗಡಿರೇಖೆಗಳು ಅಂತೇಳಿ ಗುರುತಿಸ್ತೀವಿ. ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? ನಮ್ಮ ಭಾರತ ದೇಶದ ಒಟ್ಟು ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಇದೆ. ಚೆಕ್ಕಿಮ್ಮಿ. ಭಾರತದ ವಿಸ್ತೀರ್ಣ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು, ವಿಶ್ವದಲ್ಲಿ ಭಾರತದ ವಿಸ್ತೀರ್ಣ ಎಷ್ಟಿದೆ ಅಂತಂದರೆ 2.4% ಇದೆ. ಸ್ಥಾನ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 7ನೇ ಸ್ಥಾನದಲ್ಲಿದೆ. ಇವೆಲ್ಲ ಕೇಳೋಣ. ಸ್ಥಾನ ಕೇಳಿದ್ದಾನೆ, ಎಷ್ಟು ಪರ್ಸೆಂಟ್ ಇದೆ ವಿಶ್ವದಲ್ಲಿ ಭಾರತದ ವಿಸ್ತೀರ್ಣ ಅಂತ ಕೇಳಿದ್ದಾನೆ. ವಿಶ್ವದಲ್ಲಿ ಭಾರತ ವಿಸ್ತೀರ್ಣ 2.4% ಸ್ಥಾನ ಇದ್ದರೆ ಎಷ್ಟನೇ ಸ್ಥಾನ ಅಂದರೆ 7ನೇ ಸ್ಥಾನ. ಪ್ರಥಮ ಸ್ಥಾನದಲ್ಲಿ ಯಾವುದಿದೆ? ರಷ್ಯಾ ಇದೆ. ಎರಡನೇದ್ದು ಕೆನಡಾ ಇದೆ, ಚೀನಾ ಇದೆ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಮತ್ತು ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ. RKC AB ಅಕ್ಕ ಅಂತ ನೆನ್ಪಿಡಿ. ರಷ್ಯಾ 176 ಲಕ್ಷ, ಕೆನಡಾ 99, ಚೀನಾ 95, ಅಮೇರಿಕಾ 85, ಬ್ರೆಜಿಲ್ 83, ಆಸ್ಟ್ರೇಲಿಯಾ 76.82, ಭಾರತ 32.87. ವಿಶ್ವದ ಅತಿ ದೊಡ್ಡ ದೇಶ ಇದು. ರಷ್ಯಾ ದೊಡ್ಡ ದೇಶ, ಕೆನಡಾ, ಚೀನಾ, ಅಮೇರಿಕಾ, ಬ್ರೆಜಿಲ್, ಆಸ್ಟ್ರೇಲಿಯಾ, ಭಾರತ, ಅರ್ಜೆಂಟೈನಾ, ಕಜಕಿಸ್ತಾನ್, ಅಲ್ಜೇರಿಯಾ ಕಂಡುಬಂದು ಆಫ್ರಿಕಾ ಖಂಡದಲ್ಲಿ ಕಂಡುಬರುತ್ತದೆ. ವಿಶ್ವದ ಅತಿ ದೊಡ್ಡ ದೇಶಗಳು. ಚಿಕ್ಕ ದೇಶ ಯಾವುದು? ವ್ಯಾಟಿಕನ್ ಸಿಟಿ. ಇಡೀ ಜಗತ್ತಿನ ಅತಿ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. 0.44 ಕಿಲೋಮೀಟರ್ ಸ್ಕ್ವೇರ್ ಇದೆ. ಜಗತ್ತಿನ ಅತ್ಯಂತ ಚಿಕ್ಕದಾಗಿರುವಂಥ ದೇಶ ಅಂದ್ರೆ ವ್ಯಾಟಿಕನ್ ಸಿಟಿ. ಇದು 0.44 ಕಿಲೋಮೀಟರ್ ಸ್ಕ್ವೇರ್, ಅತ್ಯಂತ ಚಿಕ್ಕದಾಗಿರುವಂಥ ಜಗತ್ತಿನ ದೇಶ ಅಂತೇಳಿ ಗುರುತಿಸ್ತೀವಿ ಇದನ್ನು. ಈ ಥರ ನೀಟಾಗಿ ಒಂದೇ ಕಡೆ ನೋಟ್ಸ್ ಮಾಡ್ಕೊಳ್ಳಿ.
ಇಂಡಿಯನ್ ಜಿಯೋಗ್ರಫಿಯ ಮೇಲೆ ಒಂದನೇ ಚಾಪ್ಟರ್ ಮೇಲೆ 2ರಿಂದ 3 ಕ್ವಶನ್ ಗ್ಯಾರಂಟಿ ಕೇಳ್ತಾನೆ, ಅಥವಾ ಒಂದಂತರೂ ಎರಡಂತರೂ ಫಿಕ್ಸ್ ಕ್ವಶನ್. ಇಂಡಿಯನ್ ಒಂದೇ ಈ ಚಾಪ್ಟರ್ ಅಂದರೆ ಜನಸಂಖ್ಯೆ ಮೇಲೆ ಕ್ವಶನ್ ಕೇಳಿದ್ದಾನೆ. 2011ರ ಜನಗಣತಿ ದೇಶದ 15ನೇ ಜನಗಣತಿಯಾಗಿದ್ದು 16 ಭಾಷೆಗಳಲ್ಲಿ ಸಂಗ್ರಹ ಮಾಡಲಾಗಿದೆ. ಇನ್ನು 2022ರ ಜನಗಣತಿ ಇನ್ನೂ ಮಾಡಬೇಕಿದೆ. ಕೊರೋನಾ ಇದ್ದ ಸಲುವಾಗಿ ಸ್ಪಷ್ಟವಾಗಿ ಆ ಥರ ಮಾಡೋಕ್ಕಾಗಿಲ್ಲ ಇವತ್ತಿಗೂ. ಆದರೂ ವಿಶ್ವದ ಜನಸಂಖ್ಯೆಯಲ್ಲಿ ಪ್ರಥಮ ದೇಶ ಅಂದರೆ ಇವತ್ತು ಭಾರತ ದೇಶ. ಇಡೀ ವಿಶ್ವದಲ್ಲಿ ಚೀನಾ ದೇಶವನ್ನು ಹಿಂದಿಕ್ಕಿ ಭಾರತ ದೇಶ ಪ್ರಥಮ ಸ್ಥಾನದಲ್ಲಿ ಬಂದಿದೆ. ಒಂದು ಅಂದಾಜಿನ ಪ್ರಕಾರ 142 ಕೋಟಿ ಜನಸಂಖ್ಯೆ. ಆದರೆ 2011ರ ಜನಗಣತಿಯ ಪ್ರಕಾರ 121 ಕೋಟಿ 1,93,422 ಜನಸಂಖ್ಯೆ. ಅಂದು ಜನಸಂಖ್ಯೆ 2ನೇ ಸ್ಥಾನದಲ್ಲಿತ್ತು, ಚೀನಾ ಫಸ್ಟ್ ಇತ್ತು. ಈ ಪ್ರೆಸೆಂಟ್ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಲಿಂಗಾನುಪಾತ ಅಂದರೆ ಏನು ಅಂತ ಕೇಳ್ತಾನೆ. ಲಿಂಗಾನುಪಾತ ಅಂದ್ರೆ ಪ್ರತಿ 1000 ಜನಸಂಖ್ಯೆಗಿರುವಂಥ ಅಥವಾ 1000 ಪುರುಷರಿಗಿರುವ ಸ್ತ್ರೀಯರ ಪ್ರಮಾಣವನ್ನು ಲಿಂಗಾನುಪಾತ ಅಂತ ಕರಿತೀವಿ. ಜನಸಾಂದ್ರತೆ ಅಂದರೆ ಏನು? ಜನಸಾಂದ್ರತೆ ಪ್ರತಿ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರಿತೀವಿ. ಸಾಕ್ಷರತೆ ಅಂದರೆ ಏನು? ಸಾಕ್ಷರತೆ ಅಂದರೆ ಯಾವುದೇ ಒಂದು ಭಾಷೆಯಲ್ಲಿ ಸುಲಭವಾಗಿ ಓದಲು ಮತ್ತು ಬರೆಯಲು ಬರುವಂತಿದ್ದರೆ 7 ವರ್ಷ ಮೇಲ್ಪಟ್ಟ ದೇಶದ ಯಾವುದೇ ಒಬ್ಬ ಪ್ರಜೆ 7 ವರ್ಷ ಮೇಲ್ಪಟ್ಟ ದೇಶದ ಯಾವುದೇ ಒಬ್ಬ ಪ್ರಜೆ ಸಂವಿಧಾನಬದ್ಧವಾಗಿರುವಂಥ ಒಂದು ಭಾಷೆಯಲ್ಲಿ ಸುಲಭವಾಗಿ ಓದಲು ಮತ್ತು ಬರೆಯಲು ಬರುವಂತಿದ್ದರೆ ಅವನನ್ನು ಸಾಕ್ಷರ ಅಂತ ಕರೀತಾರೆ. ಸಾಕ್ಷರ. 2011ರ ಪ್ರಕಾರ ಲಿಂಗಾನುಪಾತ ಎಷ್ಟಿದೆ? 943 ಇದೆ. ಜನಸಾಂದ್ರತೆ 382 ಇದೆ. ಸಾಕ್ಷರ ಪ್ರಮಾಣ 74.04 ಅಥವಾ 72.98 ಅಥವಾ 73 ಸಾಕ್ಷರ ಪ್ರಮಾಣವನ್ನು ನೋಡ್ತೀವಿ. ಎಲ್ಲ ಒಂದೇ. ಇದು ತಾತ್ಕಾಲಿಕ, ಇದು ಫೈನಲ್. ಇದು 74.04 ಇದೆಯಲ್ಲ ತಾತ್ಕಾಲಿಕ, ಇದು ಫೈನಲ್ 72.98. ಇದು ಜನಸಾಂದ್ರತೆ 382, ಲಿಂಗಾನುಪಾತ 943. ಅಂಕಿ ಸಂಖ್ಯೆಗಳನ್ನು ಕರೆಕ್ಟಾಗಿ ಗೌರ್ಮೆಂಟ್ ಪುಸ್ತಕಗಳಲ್ಲಿರುವಂಥ ಮಾಹಿತಿ, ನಾನು ಬರೆದಂಥ ಬಹುತೇಕ ಭೂಗೋಳ ಸಂಜೀವನಿ ಪುಸ್ತಕ ಇದೆಯಲ್ಲ ಎಲ್ಲವೂ ಕೂಡ 5ನೇ ಎಡಿಷನ್ ಬಂದಿದೆ. ಪ್ರೆಸೆಂಟ್ ಮಾರ್ಕೆಟದಲ್ಲಿ 5ನೇ ಎಡಿಷನ್ ಇದೆ. ಎಲ್ಲವೂ ಕೂಡ ಅಪ್ಡೇಟ್ ಮಾಡಿದ್ದೇನೆ ಪ್ರತಿಯೊಂದು ಅಂಶಗಳನ್ನು. ಎಲ್ಲ ಗೌರ್ಮೆಂಟ್ ಪುಸ್ತಕಗಳನ್ನು ಓದ್ಕೊಡ್ರಿ. ಅದಾದಮೇಲೆ ನನ್ನ ಭೂಗೋಳ ಸಂಜೀವನಿ ಓದ್ರಿ ಅಂತ ಹೇಳಂಗಿಲ್ಲ. ಯಾವುದಾದ್ರೂ ಒಂದು ಚಲೋ ಒಳ್ಳೆ ಆಥರ್ ಲೇಖಕರು ಬರೆದಂಥ ಪುಸ್ತಕವನ್ನು ಓದಿ ಮನನ ಮಾಡ್ಕೊಳ್ರಿ, ನೋಟ್ಸ್ ಮಾಡ್ಕೊಳ್ಳಿ. ಇನ್ನು ಇಂಗ್ಲೀಷ್ ಮೀಡಿಯಮ್ ಇದ್ದವರು, ಆಂಗ್ಲ ಮಾಧ್ಯಮದವರು NCERT ಪುಸ್ತಕಗಳನ್ನು ಓದ್ಕೊಡ್ರಿ. ಇದು 1ನೇ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪಾಯಿಂಟ್. ಇನ್ನು 2ನೇದು ಯಾವುದು? ಭಾರತದ ಪ್ರಾಕೃತಿಕ ಲಕ್ಷಣಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳು. ಪ್ರಾಕೃತಿಕ ಲಕ್ಷಣಗಳು. ಲಕ್ಷಣಗಳು. ಭಾರತದ ಪ್ರಾಕೃತಿಕ ಲಕ್ಷಣಗಳು ನೋಡಿದಾಗ ಮುಖ್ಯವಾಗಿ ಭಾರತವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂದರೆ 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅತ್ಯಂತ ಮುಖ್ಯವಾಗಿ ಅಲ್ಲ, ಭಾರತದ ಪ್ರಾಕೃತಿಕ ಲಕ್ಷಣಗಳು ಅಂದರೆ ಭಾರತ ಹೆಂಗಿದೆ, ಪ್ರಾಕೃತಿಕ ಲಕ್ಷಣಗಳನ್ನು ನೋಡಿದಾಗ ಏನೇನು ಕಂಡು ಬರ್ತವೆ? ಒಂದು, ಎತ್ತರದ ಪರ್ವತಗಳದಾವೆ, ಎತ್ತರದ ಪರ್ವತಗಳು. 2ನೇದ್ದು ಉತ್ತರದ ಮೈದಾನ ಇದೆ, ಉತ್ತರದ ಮೈದಾನ. 3 ಪರ್ಯಾಯ ಪ್ರಸ್ಥಭೂಮಿ ಇದೆ, ಪರ್ಯಾಯ ಪ್ರಸ್ಥಭೂಮಿ. 4 ದ್ವೀಪಗಳು. ದ್ವೀಪಗಳು. ಭಾರತವನ್ನು ಪ್ರಾಕೃತಿಕವಾಗಿ ಎಷ್ಟು ಭಾಗಗಳನ್ನಾಗಿ ವಿಂಗಡಿಸ್ತೀವಿ ಅಂದರೆ 4 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. 1ನೇದ್ದು ಎತ್ತರದ ಪರ್ವತಗಳು, ಉತ್ತರದಲ್ಲಿ ಕಂಡುಬರುವ ಎತ್ತರದ ಪರ್ವತಗಳು, ಉತ್ತರದ ಮೈದಾನ, ಪರ್ಯಾಯ ಪ್ರಸ್ಥಭೂಮಿ, ದ್ವೀಪಗಳು. ನನ್ನ ಪ್ರಕಾರ ಇಂಡಿಯನ್ ಜಿಯೋಗ್ರಫಿಯಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಚಾಪ್ಟರ್ ಇದು. ಅತಿ ಮುಖ್ಯವಾಗಿರುವಂಥ ಚಾಪ್ಟರ್. ನಮ್ಗೆ ಭಾಳ ಸಂಕ್ಷಿಪ್ತ, ನೀವು ಮ್ಯಾಪ್ ಮೂಲಕನೇ ತಿಳ್ಕೊಂಡ್ಬಿಡಬೇಕು ಭಾರತ ದೇಶದ ಎಲ್ಲೆಲ್ಲಿ ಯಾವ ಭಾಗಗಳನ್ನು ನೋಡೋಕ್ಕೆ ಸಾಧ್ಯ ಇದೆ ಅಂಥೇಳಿ.
ಭಾರತ ದೇಶವನ್ನು ಪ್ರಾಕೃತಿಕವಾಗಿ ನೋಡಿದಾಗ ಇದು ನೋಡಿ, ಇದಾದಲ್ಲ ಕಾರಾಕೋರಂ ಶ್ರೇಣಿ. ಕಾರಾಕೋರಂ ಶ್ರೇಣಿ ನಂಬರ್ 2. ಫಸ್ಟ್ನೇದ್ದು ಕಾರಾಕೋರಂ ಶ್ರೇಣಿ, ಎರಡನೇದ್ದು 1 2 3 ಅಂತ ಬರ್ಕೊಂಡು ಬಂದಾಗ ಕಾರಾಕೋರಂ ಶ್ರೇಣಿ, ಎರಡನೇದ್ದು ಜಾಸ್ಕರ ಶ್ರೇಣಿ, ಮೂರನೇದ್ದು ಕಾರಾಕೋರಂ ಶ್ರೇಣಿ, ಜಾಸ್ಕರ ಶ್ರೇಣಿ, ಹಿಂದೂಕುಷ್ ಪರ್ವತಗಳು, ಮತ್ತು ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಇವುಗಳನ್ನು ಪಾದ ಬೆಟ್ಟಗಳು ಅಂತ ಕರಿತೀವಿ. ಇವು ಈಶಾನ್ಯ ಬೆಟ್ಟಗಳು. ಈಶಾನ್ಯ ಬೆಟ್ಟಗಳು ಇಲ್ಲಿ ನೋಡಿದಾಗ ಅರಾವಳಿ ಬೆಟ್ಟಗಳು, ವಿಂಧ್ಯ ಪರ್ವತಗಳು, ಸಾತ್ಪುರ ಶ್ರೇಣಿ, ಪಶ್ಚಿಮ ಘಟ್ಟಗಳು, ಪೂರ್ವ ಘಟ್ಟಗಳು, ಮಹಾದೇವ ಬೆಟ್ಟಗಳು, ರಾಜಮಹಲ್ ಬೆಟ್ಟಗಳು, ಮೈಕಲ್ ಪರ್ವತಗಳು. ಡೈಗ್ರಾಮ್ ಮೂಲಕ ಪರ್ಫೆಕ್ಟ್ ಮಾಡಿಕೊಡ್ರಿ. ಕಾರಾಕೋರಂ ಶ್ರೇಣಿ ಮತ್ತು ಜಾಸ್ಕರ ಶ್ರೇಣಿ, ಲಡಾಖ್ ಶ್ರೇಣಿ, ಆ 3 ಶ್ರೇಣಿಗಳು ಅಲ್ಲೇ ಅದ ನೋಡಿ. ಕಾರಾಕೋರಂ ಶ್ರೇಣಿ, ಜಾಸ್ಕರ ಶ್ರೇಣಿ, ಲಡಾಖ್ ಶ್ರೇಣಿ. ಕಾರಾಕೋರಂ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ K2. ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಮೌಂಟ್ ಎವರೆಸ್ಟ್. ಈಶಾನ್ಯ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಸಾರಾಮತಿ. ಅರಾವಳಿ ಬೆಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಗುರು ಶಿಖರ. ವಿಂಧ್ಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ ಅಂತಂದರೆ ಅಮರಕಂಟಕ. ಮತ್ತು ಸಾತ್ಪುರ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರ ಅಂದ್ರೆ ಧೂಪ್ಗರ್ ಶಿಖರ. ಮಹಾರಾಷ್ಟ್ರದ ಅತಿ ಎತ್ತರವಾದ ಶಿಖರ ಕಾಲ್ಸುಬಾಯಿ. ಕರ್ನಾಟಕದ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ.